ತ್ಯಾಗ ಬಲಿದಾನದ ಸಂಕೇತ ಬಕ್ರೀದ್ ಹಬ್ಬವನ್ನು ಸೋಮವಾರದಂದು ಕುಶಾಲನಗರದ ಶಾಫಿ ಹಾಗೂ ಹನಫಿ ಬಾಂಧವರು ಆಚರಿಸಿದರು. ಬಕ್ರೀದ್ ಹಬ್ಬದ ಪ್ರಯುಕ್ತ ಬೆಳಿಗ್ಗೆ ಮಸೀದಿಗೆ ಆಗಮಿಸಿ ವಿಶೇಷ ಪ್ರಾರ್ಥನೆಯನ್ನು ನೆರವೇರಿಸಿದ ಮುಸಲ್ಮಾನರು ನಾಡಿಗೆ ಒಳ್ಳೆಯ ಮಳೆ ಬೆಳೆಗಾಗಿ ಪ್ರಾರ್ಥಿಸಿದರು. ನಂತರ ಸರ್ವರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಸರ್ವರು ಸಾಮರಸ್ಯದಿಂದ ಬದುಕುವಂತೆ ಮನವಿ ಮಾಡಿದರು. ಕುಶಾಲನಗರದ ಹಿಲಾಲ್ ಮಸೀದಿ, ಜಾಮಿಯಾ ಮಸೀದಿ, ತಕ್ವಾ ಮಸೀದಿ, ದಂಡಿನಪೇಟೆ, ಜನತಾ ಕಾಲೋನಿ, ಕೂಡಿಗೆ, ನಂಜರಾಯಪಟ್ಟಣ, ಕೊಡಗರಹಳ್ಳಿ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಬಕ್ರೀದ್ ಹಬ್ಬದ ವಿಶೇಷ ಪ್ರಾರ್ಥನೆಯನ್ನು ನೆರವೇರಿಸಲಾಯಿತು. ಎಲ್ಲಾ ಮಸೀದಿಗಳ ಮುಂಭಾಗ ಪೊಲೀಸರು ಬಂದೋಬಸ್ತ್ ನೀಡಿದ್ದರು. ಈ ಸಂದರ್ಭ ಕುಶಾಲನಗರದ ಹಿಲಾಲ್ ಮಸೀದಿ ಧರ್ಮಗುರುಗಳಾದ ನಾಸಿರ್ ಫೈಜಿ, ಹಿಲಾಲ್ ಮಸೀದಿ ಅಧ್ಯಕ್ಷರಾದ ಹುಸೇನ್, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮಜೀದ್, ದಾರುಲ್ ಉಲೂಮ್ ಮದ್ರಸದ ಪ್ರಾಂಶುಪಾಲರಾದ ತಮ್ಲಿಕ್ ದಾರಿಮಿ ಬಕ್ರೀದ್ ಹಬ್ಬದ ಕುರಿತು ಮಾತನಾಡಿದರು. മതത്തിൻ്റെ പേരിൽ പരസ്പരം തമ്മിലടിക്കാണ്ട് ഷാറിടിക്കാണ്ട് രക്തസംസ്കൃതാക്കാണ്ട് വളരെ സന്തോഷത്തിൽ റാഹത്തിൽ എല്ലാ മതങ്ങളും ഒന്നിച്ച് വളരെ സന്തോഷത്തിൽ ജീവിക്കാൻ ഈ പരിശുദ്ധമായ ഈ ദിനത്തിൻ്റെ ആക്കിക്കൊണ്ട പാവത്തോഫിക് തീരുമാനാവട്ടെ. എല്ലാവർക്കും ഒരു പെരുന്നാൾ ആശംസകൾ നേരിടുന്നു. हज़रत इब्राहिम नबी अलैहिस्सलाम ಹಾಗೂ ಇಸ್ಮಾಯಿಲ್ ನಬಿ अलैहिस्सलाम ಹಾಜರಾ ಬೀಬಿ ರದಿಯಲ್ಲಾಹು ಅನ್ಹಾ ಸ್ಮರಣಾರ್ಥವಾಗಿ ಪ್ರಪಂಚದಾದ್ಯಂತ ಮುಸ್ಲಿಂ ಸಮುದಾಯವು ಈ ಒಂದು ದಿನ ಬಕ್ರೀದ್ ಹಬ್ಬವನ್ನು ಆಚರಿಸುತ್ತದೆ. ಅಲ್ಲಾಹನ ಮುಂದೆ, ಏಕದೈವನಾದ ಅಲ್ಲಾಹನ ಮುಂದೆ ವಿಶುದ್ಧ ಕಅಬಾದಲ್ಲಿ ಲಕ್ಷೋಪಲಕ್ಷ ಹಜ್ಜಾಜಿಗಳು ಇಂದು ವಿಶುದ್ಧ ಕಅಬಾದಲ್ಲಿ ಅಲ್ಲಾಹನಿಗೆ ಇಬಾದತ್ ಆರಾಧನೆ ಮಾಡುವಾಗ ಒಂದೇ ಒಂದು ವಸ್ತ್ರದಲ್ಲಿ, ಒಂದೇ ಒಂದು ಮನದಲ್ಲಿ, ಒಂದೇ ಒಂದು ಉದ್ದೇಶದ ಮೂಲಕ, ಒಂದೇ ಒಂದು ಗುರಿಯ ಮೂಲಕ ಅಲ್ಲಾಹು ಏಕನಾಗಿದ್ದಾನೆ, ಅಲ್ಲಾಹನಲ್ಲಾದೆ ಬೇರೆ ಒಬ್ಬನೇ ಇಲ್ಲ, ಶ್ರೀಮಂತನು, ಬಡವನು, ಬಲ್ಲಿದನು, ಆರ್ಥಿಕನು, ಅನರ್ಥಿಕನು ಎಲ್ಲರೂ ಸಮಾನರು ಎಂಬ ಸುಂದರ ಸಂದೇಶವನ್ನು ಪ್ರಪಂಚಕ್ಕೆ ಸಾರುತ್ತಿರುವ ಒಂದೇ ಒಂದು ವಿಶುದ್ಧ ಧರ್ಮವಾಗಿದೆ ವಿಶುದ್ಧ ಇಸ್ಲಾಂ. ಆ ಇಸ್ಲಾಮಿನ ಸಮಾನತೆಯ, ಸಹಿಷ್ಣುತೆಯ, ಸಾಮರಸ್ಯದ ಸುಂದರ ಸಂದೇಶವನ್ನು ಸಮುದಾಯಕ್ಕೆ ಸಮರ್ಪಿಸುವ ಒಂದು ಸಂದೇಶದ ಹಬ್ಬವಾಗಿದೆ ಬಕ್ರೀದ್ ಹಬ್ಬ. ಸರ್ವರಿಗೂ ಬಕ್ರೀದ್ ಹಬ್ಬದ ಶುಭಕಾಮನೆ.